ವೃಕ್ಷಗಳ ಮಾತೆ ಸಾಲು ಮರದ ತಿಮ್ಮಕ್ಕ ಅವ್ರ ಹೆಸರು ಹೇಳೋಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ. ದೇವತೆಯನ್ನ ಕಾಪಾಡ್ತಾ ಇರುವಂತ ದೇವರವರು ಬುಕ್ ಆಫ್ ರೆಕಾರ್ಡ್ ಲಂಡನ್ ಇಂದ ಬಂದಿರೋದು ಈ ಒಂದು ಸರ್ಟಿಫಿಕೇಟ್ ಇರುವಂತ ಹಿರಿಯ ವ್ಯಕ್ತಿ ಮತ್ತೆ ಅದರ ಜೊತೆಯಲ್ಲಿ ಅವರು ಮಾಡಿರುವಂತ ಸಾಧನೆ ನಮ್ಮೆಲ್ಲರಿಗೂ ಇವಾಗಲೂ ಕೂಡ ಆದರ್ಶಪ್ರಾಯವಾಗಿದೆ. ನಮಸ್ತೆ ಸ್ನೇಹಿತರೆ, ಚಿಗುರು ಯುವ ಪ್ರತಿಷ್ಠಾನ ತಂಡದಿಂದ ಇವತ್ತು ನಾವು ವೃಕ್ಷಗಳ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ಹೇಳೋಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ. ಆದರೂ ಕೂಡ ಅವರ ಒಂದು ದರ್ಶನ ಪಡೆದು ಅವರ ಒಂದು ಆಶೀರ್ವಾದ ಪಡ್ಕೊಡೋಣ ಅಂತೇಳಿ ನಮ್ಮ ಚಿಗುರು ಯುವ ಪ್ರತಿಷ್ಠಾನ ತಂಡದಿಂದ ನಾವೆಲ್ಲರೂ ಬಂದಿದ್ದೀವಿ. ಏನು ನಾವು ಸಾಲು ಮರದ ತಿಮ್ಮಕ್ಕ ಅವರ ಮನೆಗೆ ಬಂದಿದ್ದೀವಿ. ಬೆಂಗಳೂರಿನಲ್ಲಿರುವಂತಹ ಅವರ ಮನೆಯಲ್ಲಿ 111 ವರ್ಷ, ಇವಾಗ ಅವ್ರಿಗೆ 111 ವರ್ಷ ಆಗಿದೆ. ಅವರ ಆಯಸ್ಸು ಆಗಿರ್ಬೋದು, ಅವರ ಒಂದು ಶ್ರಮ ಆಗಿರ್ಬೋದು, ಅವರ ಸಾಧನೆ ಆಗಿರ್ಬೋದು, ಅದನ್ನು ನಮಗೆ ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಇರುವಂಥ ಹಿರಿಯ ವ್ಯಕ್ತಿ ಮತ್ತು ಅದರ ಜೊತೆಯಲ್ಲಿ ಅವರು ಮಾಡಿರುವಂಥ ಸಾಧನೆ ನಮ್ಮೆಲ್ಲರಿಗೂ ಇವಾಗಲೂ ಕೂಡ ಆದರ್ಶಪ್ರಾಯವಾಗಿದೆ. ಇವಾಗ ನಾವು ಅವ್ರ ಮನೆಯಲ್ಲಿ ಇದ್ದೀವಿ. ನೋಡಿ, ಅವರಿಗೆ ಬಂದಿರುವಂಥ ಸಾವಿರಾರು ಪ್ರಶಸ್ತಿಗಳು ನಮಗೆ ಕಣ್ಣಲ್ಲಿ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥ ಪ್ರಶಸ್ತಿಗಳನ್ನೆಲ್ಲ ಅವರು ಪಡ್ಕೊಂಡಿದ್ದಾರೆ. ಮತ್ತು ರಾಜಕೀಯದಿಂದ ಇರಬಹುದು ಅಥವಾ ಚಿತ್ರೋದ್ಯಮದಿಂದ ಇರಬಹುದು, ಮತ್ತು ನೂರಾರು ಸಾಧಕರಿಂದ ಇರಬಹುದು, ಎಲ್ಲರಿಂದಲೂ ಪ್ರಶಂಸೆ ಪಟ್ಟು ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ಅವರ ಮನೆಯಲ್ಲಿ ನಾವಿದ್ದೀವಿ. ನೋಡಿ, ಅವರು ಕೂತ್ಕೊಂಡಿರುವಂಥದ್ದು ನಮ್ಮೆಲ್ಲರೂ ನಮ್ಮ ತಂಡದಲ್ಲಿರುವಂಥವ್ರು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾಯಿದೆ. ಇದು ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಾಲೋದಿಲ್ಲ. ಯಾಕೆಂತೇಳಿದ್ರೆ ಯಾವುದೋ ಒಂದು ಸಣ್ಣ ಒಂದು ಪ್ರಶಸ್ತಿನೋ ಅಥವಾ ನಮ್ಗೆ ಏನಾದ್ರು ಬಹುಮಾನ ಪಡೆದುಬಿಟ್ರೆ ಸಾಕು ನಮ್ಮನ್ನು ಹಿಡಿಯೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ರಾಶಿಗಳ ಒಂದು ಪ್ರಶಸ್ತಿಗಳು ಅವ್ರಿಗೆ ಸಂದಿದೆ. ಇದನ್ನೆಲ್ಲ ನೋಡುವಂಥದ್ದೇ ನಮಗೊಂದು ಭಾಗ್ಯ ಅಂತ ಹೇಳ್ಬೋದು. ಮತ್ತು ಅವ್ರಿಗೆ ಸಿಕ್ಕಿರುವಂಥ ಸಾವಿರಾರು ಹಾರಗಳು ನಾವು ಮಾರ್ಕೆಟಲ್ಲಿ ಇದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಯಾಕೆಂತಂದರೆ ಅಷ್ಟು ಪ್ರಶಸ್ತಿಗಳು, ಅಷ್ಟು ಹೂವಿನ ಹಾರಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು ಎಲ್ಲ ಇದೆ. ಎಷ್ಟು ನೂರಾರು ಸಂಘ ಸಂಸ್ಥೆಗಳು, ನೂರಾರು ರಾಜಕೀಯ ಅಂತ ವ್ಯಕ್ತಿಗಳಿರಬಹುದು, ಮತ್ತು ಸಾಧಕರು, ಹಲವಾರು ಹೇಳೋದಕ್ಕೆ ನಮ್ಗೆ ಹೇಳೋಕ್ಕೆ ಪದಗಳು ಇಲ್ಲ. ಅಷ್ಟು ಪ್ರಶಸ್ತಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿವೇಕ್ ತಮಿಳ್ನಾಡು ವಿವೇಕ್ ತುಂಬಾ ಚೆನ್ನಾಗಿ ಮಾತಾಡಿದ. ಅಕಾಲಿಕ ಮರಣ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನೋಡಿ, ಇದೊಂದು ಪ್ರಶಸ್ತಿ ಇದೆ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಂಡನ್ ಇಂದ ಬಂದಿರೋದು ಈ ಒಂದು ಸರ್ಟಿಫಿಕೇಟ್ ಕೊಟ್ಟಿರೋದು. ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಂಡನ್ ಇಂದ ಬಂದಿರುವಂಥ ಈ ಒಂದು ಪ್ರಶಸ್ತಿ ಇದು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು. ದೇಶ ವಿದೇಶಗಳಲ್ಲಿ ಎಲ್ಲರ ಕಡೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ಒಂದು ಹೆಸರು ಹಬ್ಬಿದೆ. ಅಮ್ಮನವ್ರು ಇಲ್ಲೇ ಇದ್ದಾರೆ. ಅವರ ದರ್ಶನ ಪಡೆದು ಆ ದರ್ಶನದಿಂದ ನಮ್ಮ ಜೀವನ ಪಾವನ ಆಗ್ತಾ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಲಿ ಉಮೇಶ್ ಸರ್ ಇದ್ದಾರೆ. ಸರ್, ಮುಂದೆ ಬನ್ನಿ. ನೀವು ಮುಂದೆ ಇರಬೇಕು, ನೆಕ್ಸ್ಟ್ ನೀವೇ ನೆಕ್ಸ್ಟ್ ಜನರೇಷನ್. ಇವರು ಅವರ ಪುತ್ರರಾದಂಥ ಉಮೇಶ್ ಅವರು ಕೂಡ ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಪ್ರತಿದಿನದ ಎಲ್ಲ ಒಂದು ನಿತ್ಯ ಕರ್ಮಗಳನ್ನೆಲ್ಲ ನೋಡ್ಕೊತಾ ಇರುವಂಥ ಅವರು ನಾವು ದೇವರು ಅಂತಲೇ ಹೇಳ್ಬೋದು. ಯಾಕಂದರೆ ಈ ದೇವತೆಯನ್ನು ಕಾಪಾಡ್ತಾ ಇರುವಂಥ ದೇವರವರು. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಚಿಗುರು ಯುವ ಪ್ರತಿಷ್ಠಾನ ತಂಡದಿಂದ ಅವ್ರಿಗೆ ಒಂದು ಧನ್ಯವಾದ ಅಂತ ಹೇಳ್ತೀವಿ. ಯಾಕಂದರೆ ಇಷ್ಟು ವಯಸ್ಸಾಗಿರುವಂಥ ಈ ಅಮ್ಮನವ್ರನ್ನ ನೋಡಿಕೊಂಡು ಇಷ್ಟು ಪ್ರಶಸ್ತಿನ, ಯಾಕಂದರೆ ಒಂದು 10 ಪ್ರಶಸ್ತಿ ನಮ್ಮ ಮನೇಲಿ ಇದ್ದರೆ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ತೆಗೆದು ಆಚೆ ಇಡೋ ಅಂತ ಹೇಳ್ತಾರೆ. ಆದರೆ ಅದನ್ನೆಲ್ಲ ಕಾಪಾಡಿಕೊಂಡು ತಾಯಿಯವ್ರನ್ನ ಕೂಡ ಕಾಪಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ನಾವು ಹೇಳ್ತೀವಿ ನಾವು. ಮತ್ತು ನಮಗೆ ಈ ಒಂದು ಭಾಗಕ್ಕೆ ಏನು ನಾವು ಅಮ್ಮನವ್ರು ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದಕ್ಕೆ ನಮಗೆ ಮುಖ್ಯವಾಗಿ ನಮಗೆ ಇದಕ್ಕೆ ಕರ್ಕೊಂಬರೋದಕ್ಕೆ ಮಾರ್ಗದರ್ಶನ ಕೊಟ್ಟಂಥವ್ರು ನಮ್ಮ ಸೀನಣ್ಣವರು. ನಾವು ಅವ್ರು ಅವಾಗವಾಗ ಹೇಳ್ತಾನೆ ಇರೋರು, ಬಂದ್ರಪ್ಪ ಹೋಗೋಣ ಅಂತ. ಏನೋ ಕೆಲವೊಂದು ಕಾರಣಾಂತರಗಳಿಂದ ನಮಗೂ ಕೂಡ ಹೋಗೋಕ್ಕೆ ಸ್ವಲ್ಪ ಕೆಲಸ ತೊಂದರೆಗಳಾಗ್ತಿತ್ತು. ಇವತ್ತು ಹೋಗಲೇಬೇಕು, ಅವ್ರನ್ನ ನೋಡಲೇಬೇಕು ಅಂತ ಹೇಳಿ ಸೀನಣ್ಣವ್ರು ನಮಗೆ ಅವರೇ ನಮಗೆ ಫಾಲೋ ಅಪ್ ಮಾಡ್ಕೊಂಡು ಇವತ್ತಿನ ದಿನ ಕರ್ಕೊಂಡ್ಬಂದಿದ್ದಾರೆ. ಅವರು ಕೂಡ ನಮ್ಮ ಚಿಗುರು ಪ್ರತಿಷ್ಠಾನ ತಂಡದಿಂದ ನಾವು ಧನ್ಯವಾದ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ಏನು ನಾವು ಸಾಲು ಮರದ ತಿಮ್ಮಕ್ಕ ಅಮ್ಮನವ್ರನ್ನ ನೋಡಕ್ಕೆ ಬಂದಿದ್ದೀವಿ. 111ನೇ ಒಂದು ಜನ್ಮದಿನೋತ್ಸವನ ಅದ್ದೂರಿಯಾಗಿ ಮಾಡಬೇಕು ಅಂತ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಂಥವ್ರು ಸಿಕ್ಕಿರೋದೇ ನಮಗೆ ಪುಣ್ಯ. ನಾವು ಮೊದಲು ನೋಡಿದ್ದು ಶಿವಕುಮಾರ ಸ್ವಾಮಿ ಅವ್ರನ್ನ ನೋಡ್ತಾ ಇದ್ವಿ. ಸಿದ್ಧಗಂಗೆ ಮಠ, ಅಕ್ಷರ ದಾಸೋಹಿ, ತ್ರಿವಿಧ ದಾಸೋಹಿ ಅಂತ ನಾವೇನು ಹೇಳ್ತೀವಿ, ಆ ಸ್ವಾಮಿಗಳನ್ನ ನೋಡ್ತಿದ್ವಿ. ಅದ್ರ ಬಿಟ್ಟರೆ ನೆಕ್ಸ್ಟ್ ನಮಗೆ ಇರುವಂಥವ್ರೆ ಈ ಅಮ್ಮನವರ ಜನ್ಮದಿನೋತ್ಸವ ಇಡೀ ಪ್ರಪಂಚನೇ ನೋಡುವಂಥ ಒಂದು ಕೆಲಸ ಆಗಬೇಕು ಅಂತ ನಾವೆಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಇದು ನೋಡೋದು ಏನೋ ಗೋಡನ್ ಅಂತ ಅಂದ್ಕೊಳ್ಬೋದು, ಆದರೆ ಯಾವುದೇ ರೀತಿಯಾದಂಥ ಗೋಡನ್ ಅಲ್ಲ. ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನ ಇಟ್ಟಿರುವಂಥ ಒಂದು ಬಾಕ್ಸ್ಗಳಿವೆ.
ಯಾಕಂದ್ರೆ ಎಲ್ಲಿ ಇಡೋದಕ್ಕೆ ಜಾಗ ಇಲ್ಲ, ಇರೋಂಥದ್ದು ಎಲ್ಲಾನು ಕೂಡ ಅಕ್ವೈರ್ ಮಾಡ್ಕೊಂಡಿದೆ, ಅವರ ಸಾಧನೆ ಅಕ್ವೈರ್ ಮಾಡ್ಕೊಂಡಿದೆ. ಅದ್ರ ಜೊತೆಲಿ ಅವರ ಪ್ರಶಸ್ತಿಗಳನ್ನ ಕೂಡ ಆದಷ್ಟು ಜೋಪಾನವಾಗಿ ಇಡಬೇಕು ಅಂತ ನಮ್ಮ ಉಮೇಶ್ ಸರ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ಎಲ್ಲವನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ವಸ್ತು ಕೂಡ ಅಮೂಲ್ಯವಾಗಿದೆ ಅಂತ ಅವರು ತಿಳ್ಕೊಂಡು ಆ ವಸ್ತುಗಳನ್ನೆಲ್ಲ ಇಲ್ಲಿ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಚಿಗುರು ಯುವ ಪ್ರತಿಷ್ಠಾನ ಅಂತ ಹೇಳಿ ಬನ್ನಾರ್ಘಟ್ಟ ರಸ್ತೆ ವಿವರ್ಸ್ ಕಾಲೋನಿಯಲ್ಲಿ ಸುಮಾರು 4-5 ವರ್ಷದಿಂದ ಹಲವು ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸಾಲುಮರದ ತಿಮ್ಮಕ್ಕ ಅವರ ಅಮ್ಮನವರ ಒಂದು ದರ್ಶನ ಪಡೆಯಲು ನಮ್ಮ ಚಿಗುರು ಯುವ ಪ್ರತಿಷ್ಠಾನದಿಂದ ಪರಶುರಾಮ್ ಅವರು ಮತ್ತು ಪ್ರವೀಣ್ ಅವರು, ಅದರ ಜೊತೆಯಲ್ಲಿ ನಮ್ಮ ಸೀನಣ್ಣವರು ಮತ್ತು ಅವರ ಮಗ ಆದಂತಹ ಉಮೇಶ್ ಸರ್ ಅವರು ಕೂಡ ಇದ್ದಾರೆ. ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ಗುಗುಣಣ್ಣವರು ಕೂಡ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳಿ ಮತ್ತೊಮ್ಮೆ ಅವರ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ.